ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿರುವ ರಣ್ಯಾರಾವ್ಗೆ ಸಹಕಾರ ಕೊಡ್ತಾ ಇದ್ದ ಮಂತ್ರಿಗಳ್ಯಾರು? ಯಾರು ಮಂತ್ರಿಗಳು ಅನ್ನೋದು ನಾಳೆ ವಿಧಾನಸಭೆ ಅಧಿವೇಶನದಲ್ಲಿ ಬಹಿರಂಗವಾಗಿದೆ. ರಣ್ಯಾಗೆ ಸಹಕಾರ ಕೊಡ್ತಾ ಇದ್ದ ಮಂತ್ರಿಗಳ ಹೆಸರನ್ನ ರಿವೀಲ್ ಮಾಡ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಹಾಕಿದ್ದಾರೆ. ಇನ್ನೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಸದಾಶಿವನಗರ ಮತ್ತು ಚಾಮರಾಜಪೇಟೆಯಲ್ಲಿದೆಯಾ ಮಂತ್ರಿಗಳ ಮನೆ ಅಂತ ಬಿಜೆಪಿಯವರ ಮಾತನ್ನೇ ರಿಪೀಟ್ ಮಾಡಿದ್ದಾರೆ. ರಣ್ಯಾರಾವ್ ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿರುವ ಮಂತ್ರಿಗಳು ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕಳೆದ ಒಂದು ವಾರದಿಂದ ನಟಿ ರಣ್ಯಾರಾವ್ಗೆ ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ಭದ್ರತೆ ವ್ಯವಸ್ಥೆ ಮಾಡಿಸ್ತಾ ಇದ್ದಿದ್ದು ಕರ್ನಾಟಕದ ಇಬ್ಬರು ಪ್ರಭಾವಿ ಮಂತ್ರಿಗಳು ಅಂತ ಸುದ್ದಿಯಲ್ಲಿತ್ತು. ಈಗ ಆ ಮಂತ್ರಿಗಳು ಯಾರು ಅನ್ನೋದು ಗೊತ್ತಾಗೋ ಟೈಮ್ ಬಂದಿದೆ. ನಾಳೆ ರಾಜ್ಯ ವಿಧಾನಸಭೆ ಅಧಿವೇಶನದಲ್ಲಿ ರಣ್ಯಾರಾವ್ಗೆ ಸಹಕಾರ ಕೊಡ್ತಿದ್ದ ಮಂತ್ರಿಗಳು ಯಾರು ಅನ್ನೋದನ್ನ ವಿಧಾನಸಭೆ ಕಲಾಪದಲ್ಲಿ ವಿವರವಾಗಿ ಹೇಳ್ತೀನಿ ಅಂದ್ರು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನೋಡ್ರಿ, ಈಗ ನಾಳೆ ನಾವು ಸದನದಾಗ ಹೇಳ್ತೀವಿ ಯಾರ್ಯಾರು ಅದಾರ. ಆ ರಣ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತಗೊಂಡಿವಿ. ನಟಿ ರಣ್ಯಾರಾವ್ ಜೊತೆಗೆ ಸಂಪರ್ಕವಿರುವ ಇಬ್ಬರು ಸಚಿವರ ಹೆಸರನ್ನ ಸದನದಲ್ಲಿ ಹೇಳುವೆ, ಮಾಧ್ಯಮಗಳ ಮುಂದೆ ಹೇಳುವುದಿಲ್ಲ. ಇದು ಸದನದ ರಹಸ್ಯ ಅಂದ್ರು ಯತ್ನಾಳ್. ಆಕೆಗೆ ಪ್ರೋಟೋಕಾಲ್ ಕೊಟ್ಟವರ ಮಾಹಿತಿ ಸಂಗ್ರಹ ಮಾಡಿದ್ದೇವೆ. ಚಿನ್ನ ಎಲ್ಲಿಂದ ತಂದಿದ್ದಾರೆ, ಎಲ್ಲಿಟ್ಟು ತಂದಿದ್ದಾರೆ ಎಂಬುದು ಗೊತ್ತಿದೆ. ಎಲ್ಲವನ್ನು ಸದನದಲ್ಲಿ ಹೇಳ್ತೀನಿ ಅಂತಿದ್ದಾರೆ ಯತ್ನಾಳ್. ನೋಡ್ರಿ, ಈಗ ನಾಳೆ ನಾವು ಸದನದಾಗ ಹೇಳ್ತೀವಿ ಯಾರ್ಯಾರು ಅದಾರ. ಆ ರಣ್ಯಾನ್ ಜೋಡ ಯಾರ್ಯಾರ್ದು ಸಂಬಂಧ ಅದಾವು, ಆಕೆಗೆ ಏನೇನು ಸೆಕ್ಯೂರಿಟಿ ಕೊಟ್ಟರೆ ಎಲ್ಲಾನು ಮಾಹಿತಿ ತಗೊಂಡಿವಿ. ಅದೆಲ್ಲ ಮಾಹಿತಿ ಅಲ್ಲಿ ಹೇಳ್ತೀವಿ. ಸದನದಾನ ಆಸ್ತಿ ಸದನದಾಗಿರಲಿ. ಯತ್ನಾಳ್ ನಾಳೆ ನಿಜವಾಗ್ಲೂ ರಣ್ಯಾರಾವ್ ಜೊತೆ ಸಂಪರ್ಕದಲ್ಲಿದ್ದ ಮಂತ್ರಿಗಳ ಹೆಸರನ್ನ ಹೇಳ್ತಾರಾ ಅನ್ನೋ ಕುತೂಹಲವಿದೆ. ಒಂದು ವೇಳೆ ನಟಿ ಜೊತೆ ಲಿಂಕ್ ಇರೋ ಸಚಿವರ ಹೆಸರನ್ನ ಯತ್ನಾಳ್ ಬಹಿರಂಗಪಡಿಸಿದ್ರೆ ಸದನದಲ್ಲಿ ಗಲಾಟೆ ಆಗೋದಂತೂ ನಿಶ್ಚಿತ. ಸದನದ ಹೊರಗೆ ಕೋಲಾಹಲ ಸೃಷ್ಟಿಯಾಗೋದು ಗ್ಯಾರಂಟಿ. ಯತ್ನಾಳ್ ಹೆಸರು ಹೇಳ್ತಾರೋ ಇಲ್ವೋ, ಆದರೆ ರಣ್ಯಾಗೆ ಕೆಐಎಡಿಬಿಯಿಂದ 12 ಎಕರೆ ಜಮೀನು ಮಂಜೂರಾಗಿದ್ದು ಬೊಮ್ಮಾಯಿ ಸರ್ಕಾರದಲ್ಲಿ ಕೈಗಾರಿಕಾ ಸಚಿವರಾಗಿದ್ದ ಮುರುಗೇಶ್ ನಿರಾಣಿ ಅವಧಿಯಲ್ಲಿ. ಈ ವಿಷಯಕ್ಕೂ ಯತ್ನಾಳ್ ಸ್ಪಷ್ಟನೆ ಕೊಟ್ಟರು. ಅವರೇ ಒಪ್ಕೊಂಡ್ರಲ್ಲ, ನಿರಾಣಿ ಅವರೇ. ನಾನು 12 ಎಕರೆ ಕೊಟ್ಟಿದ್ದು ಸತ್ಯ, ಆದ್ರೆ ಆ ಹೆಣ್ಮಗಳು ರೊಕ್ಕ ತುಂಬೆಲ್ಲತ್ತಾಳೆ. ನಿರಾಣಿ ಅವರು ಅದು ಕೊಟ್ಟಿದ್ದು ಸತ್ಯ ಅಂತ ಅವರೇ ಒಪ್ಕೊಂಡ್ರು, ನಾ ಏನು ಹೇಳಿಲ್ಲ. ಆದ್ರೆ 12 ಎಕರೆ ಏನು ಅಲಾಟ್ಮೆಂಟ್ ಆಗಿತ್ತಲ್ಲ ಈ KIDB ಒಳಗೆ, ಅದು ದುಡ್ಡು ಕಟ್ಟಲಾರ್ದಕ್ಕೆ ಅದು ರದ್ದಾಗೈತೆ ವಾಪಸ್. ಯಾಕಂದ್ರೆ 12 ಎಕರೆದು ಯಾರೋ ಒಬ್ಬರು ಕೊಡ್ತೀನಿ ಅಂತ ಹೇಳಿದ್ರತ್ತ, ಅವ್ರು ಕೊಳ್ಳಾರ್ದಕ್ಕೆ. ರಣ್ಯಾರಾವ್ ಪ್ರಕರಣದಲ್ಲಿ ನಾಳೆ ಯತ್ನಾಳ್ ಯಾವೆಲ್ಲ ಕೋಲಾಹಲದ ಕಥಾಹಂದರಗಳನ್ನು ತೆರೆದಿಡ್ತಾರೋ ಗೊತ್ತಿಲ್ಲ. ಆದರೆ ರಣ್ಯಾರಾವ್ ಸಂಪರ್ಕದಲ್ಲಿರೋದು ಇಬ್ಬರು ಮಂತ್ರಿಗಳು. ಒಬ್ಬರು ಸದಾಶಿವನಗರದವರು, ಇನ್ನೊಬ್ಬರು ಚಾಮರಾಜಪೇಟೆಯವರು ಅನ್ನೋ ಸುದ್ದಿ ಹರಿದಾಡ್ತಿದೆ. ಈ ಸುದ್ದಿ ಮತ್ತಷ್ಟು ವೈರಲ್ ಆಗೋಕೆ ಕಾರಣ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಕೊಟ್ಟ ಹೇಳಿಕೆ. ಸದಾಶಿವನಗರ ಆಮ್ಯಾಗ ಪೇಟೆ, ಚಾಮರಾಜಪೇಟೆ ಅಂದ್ರೆ ಅವರ ಮತ್ತಾರು ಇಲ್ಲ ಅವು ಇದ್ರಾಗ ಏರಿಯಾದಾಗ ಮತ್ತೆ ಸಾಕಷ್ಟು ಪ್ರಭಾವಿಗಳು ಆ ಏರಿಯಾದಲ್ಲಿ ಇದ್ದಾರೆ. ಸದಾಶಿವನಗರದಲ್ಲಿ ಇದ್ದಾರೆ, ಚಾಮರಾಜಪೇಟೆಯಲ್ಲಿ ಇದ್ದಾರೆ. ಇವ್ರನ್ನ ಅಂತ ಹೆಂಗ್ ಹೇಳ್ತೀರಿ ನೀವು? ಇದ್ರೂ ಕೂಡ ಆ 3 ಏಜೆನ್ಸಿ ಎನ್ಕ್ವೈರಿ ಮಾಡೋದು, ಅವ್ರದ್ದು ಏಜೆನ್ಸಿ, ಸೆಂಟ್ರಲ್ ಏಜೆನ್ಸಿ 3 ಇದ್ರೆ ಬಂದೇ ಬರ್ತಾರೆ. ಅಲ್ಲಿ ಯಾರು ಬರ್ತಾರೆ, ಯಾರು ಫೋನ್ ಮಾಡಿ ಹೇಳ್ತಾರೆ, ನಮ್ಮವ್ರು ಬಿಡಿಸ್ತಾರೆ, ಒಳಗೆ ಬಿಡಿಸ್ತಾರೆ, ಕರ್ಕೊಂಡ್ ಬರ್ತಾರೆ. ಆ ಥರ ಅಂದ ತಕ್ಷಣ ಎಲ್ಲರೂ ಹೇಳ್ತಾರೆ. BJP ಅವರು ಫೋನ್ ಮಾಡಿ ಹೇಳ್ತಾರೆ, ನಾವು ಹೇಳ್ತೀವಿ, JDS ನಾವು ಹೇಳ್ತಾರೆ, ಏರ್ಪೋರ್ಟ್ನಲ್ಲಿ ನಮ್ಮವ್ರಿಗೆ ಬಿಡಿಸಿ, ನಮ್ಮವ್ರಿಗೆ ಕರ್ಕೊಂಡ್ ಬನ್ನಿ ಅಂತ. ಮತ್ತೆ ಟೋಟಲಿ ಇವರು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಅದು 3 ಏಜೆನ್ಸಿ, ಏರ್ಪೋರ್ಟು, ಅವ್ರ ಡ್ಯೂಟಿ ಅದು ಯಾರ್ದಾರೆ. ಚಿನ್ನ ತರೋದು, ನೀವು ಡ್ರಗ್ಸ್ ತರೋದು ಹೊಸದೇನಲ್ಲ, ಬರ್ತಿರ್ತಾರ, ಅವ್ರು ಹಿಡಿದಿರ್ತಾರ. ಇದು ರೂಟೀನು. ಇದನ್ನು ನಾವು ಹೋಗಿ ಬೇರೆ ಬೇರೆ ಕಲ್ಪನೆ ಕೊಡ್ತಾರೆ. ಅವ್ರ ಡ್ಯೂಟಿ ಐತಿ, ಅವ್ರ ಪಾಡಿ ಅವ್ರು ಮಾಡ್ತಾರೆ. ಯಾರು ಸಿಗ್ತಾರೆ ಅವ್ರನ್ನೊಳಗೆ ಹಾಕ್ತಾರೆ. ಏನದು ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕಿದೆ ಅಷ್ಟು ಶಿಕ್ಷೆ ಕೊಡ್ತಾರೆ. ಅದನ್ನು ನಾವು ಅಲ್ಲಿ ಇಲ್ಲಿ ಸುತ್ತಾಕ್ಸಿ, ಆ ಕಡೆ ಸುತ್ತಾಕ್ಸಿ, ಈ ಕಡೆ ಸುತ್ತಾಕ್ಸಿ ಹೊರಗಾಗ್ತಿಲ್ಲ. ಅವ್ರು ಬಿಟ್ಬಿಡೋಣ. ಅವ್ರು ಒಂದು ಕಡೆ ಯತ್ನಾಳ್ ನಾಳೆ ರಣ್ಯಾರಾವ್ ಜೊತೆಗೆ ಸಂಪರ್ಕದಲ್ಲಿದ್ದವರ ಹೆಸರು ಹೇಳ್ತೀನಿ ಅಂತಿದ್ದಾರೆ. ಇನ್ನೊಂದು ಕಡೆ ಸದಾಶಿವನಗರ ಮತ್ತು ಚಾಮರಾಜಪೇಟೆಯಲ್ಲಿ ವಾಸವಾಗಿರೋ ನಾಯಕರು ರಣ್ಯಾರಾವ್ ಜೊತೆ ಸಂಪರ್ಕದಲ್ಲಿದ್ರೋ ಅನ್ನೋ ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆ 108 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಇನ್ನೂ ಕೆಲವರಿಗೆ ಗಂಡಾಂತರ. ಹಿಂದಿದ್ದ ಏರ್ಪೋರ್ಟ್ ಅಧಿಕಾರಿಗಳ ವಿಚಾರಣೆಗೆ ಸಿದ್ಧತೆ.
ಆರೋಪಿ ರನ್ಯಾರಾವ್ 1 ವರ್ಷದಲ್ಲಿ 27 ಬಾರಿ ವಿದೇಶ ಪ್ರಯಾಣ ಕೈಗೊಂಡಿದ್ದು, ಈ ವೇಳೆ ಪ್ರೋಟೋಕಾಲ್ ಉಲ್ಲಂಘನೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಏರ್ಪೋರ್ಟ್ ಪ್ರೋಟೋಕಾಲ್ ಉಲ್ಲಂಘನೆ ಸಂಬಂಧ ಈ ಹಿಂದೆ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿ ಸಿಬ್ಬಂದಿ ವಿಚಾರಣೆಗೆ ಸಿಬಿಐ ಮುಂದಾಗಿದೆ. ಇನ್ನೊಂದೆಡೆ IAS ಅಧಿಕಾರಿ ಗೌರವ್ ಗುಪ್ತಾ ಮತ್ತು ಡಿಜಿಪಿ ವಂಶಿಕೃಷ್ಣ ಅವರ ಸಮಿತಿ ತನಿಖೆಗೆ ಮುಂದಾಗಿದೆ. ಜೈಲಿನಿಂದಲೇ ಪತ್ರ ಬರೆದ ನಟಿ ರನ್ಯಾರಾವ್, DRI ಕಿರುಕುಳದ ಬಗ್ಗೆ ಮೇಲಾಧಿಕಾರಿಗೆ ಲೆಟರ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಬಂಧಿತಳಾಗಿ ಜೈಲು ಸೇರಿರುವ ನಟಿ ರನ್ಯಾರಾವ್ ಜೈಲಿನಿಂದಲೇ ಪತ್ರವೊಂದನ್ನ ಬರೆದಿದ್ದಾಳೆ. DRI ಹಿರಿಯ ಅಧಿಕಾರಿಗಳಿಗೆ ಬರೆದ ಪತ್ರದಲ್ಲಿ ಕಸ್ಟಡಿ ವೇಳೆ ಕೊಟ್ಟ ಕಿರುಕುಳದ ಬಗ್ಗೆ ಪ್ರಸ್ತಾಪಿಸಿದ್ದಾಳೆ. ವಿಮಾನದಲ್ಲೇ ಬಲವಂತವಾಗಿ ಸಹಿ ಪಡೆದುಕೊಂಡ್ರು. ಏರ್ಪೋರ್ಟ್ನಲ್ಲಿ ತನ್ನ ಬಳಿ ಏನನ್ನೂ ವಶಪಡಿಸಿಕೊಂಡಿಲ್ಲ ಎಂದಿದ್ದಾಳೆ. ಅಲ್ಲದೆ 50 ರಿಂದ 60 ಪೇಪರ್, 40 ಖಾಲಿ ಲೆಟರ್ಗೆ ಸಹಿ ಹಾಕಿಸಿಕೊಂಡಿದ್ದಾರೆ. ನನ್ನ ತಂದೆ ಮತ್ತು ಕುಟುಂಬಕ್ಕೆ ಬೆದರಿಕೆ ಹಾಕಲಾಗಿದೆ ಅಂತ ಪತ್ರದಲ್ಲಿ ನಟಿ ರನ್ಯಾರಾವ್ ಆರೋಪಿಸಿದ್ದಾಳೆ. ಒಂದು ಕಡೆ ಸಿಬಿಐ, DRI ಅಧಿಕಾರಿಗಳ ತೀವ್ರ ತನಿಖೆ ಆಗ್ತಿದೆ. ಈ ಮಧ್ಯೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರನ್ಯಾರಾವ್ ಜೊತೆ ಗಳಸ್ಯ ಕಂಠಸ್ಯ ಗೆಳೆತನವಿದ್ದ ಮಂತ್ರಿಗಳ ಹೆಸರನ್ನ ಸದನದಲ್ಲೇ ಪ್ರಸ್ತಾಪಿಸುವುದಾಗಿ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.